ನಾನಿವತ್ತು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅಲ್ಲಿ ಸ್ಟೇ ಆಗ್ತಾ ಇದ್ದೀನಿ. ಲಲಿತ್ ಮಹಲ್ ಪ್ಯಾಲೇಸ್ ನ ಕಾಸ್ಟ್ಲಿ ರೂಮ್ ನ ಬುಕ್ ಮಾಡಿದ್ದೀನಿ. ಒನ್ ನೈಟ್ ಸ್ಟೇಗೆ 50,000 ರೂಪಾಯಿ ಆಗುತ್ತೆ. ನೋಡೋಣ ಬನ್ನಿ, ನನ್ಗೆ ಚೀಪ್ ಹೋಟೆಲ್ ರೂಮ್ ಇಷ್ಟ ಆಗುತ್ತಾ ಇಲ್ಲ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ರೂಮ್ ಇಷ್ಟ ಆಗುತ್ತಾ ಅಂತ. ಎಲ್ರಿಗೂ ನಮ್ಮ ಕಾಸ್ಟ್ಲಿ ರೂಮ್ಗೆ ಸ್ವಾಗತ ಸುಸ್ವಾಗತ. ನಾನಿವಾಗ ಚೀಪೆಸ್ಟ್ ಹೋಟೆಲ್ ನ ಹುಡ್ಕೊಂಡು ಒಂದು ಒಳ್ಳೆ ಸೈಕ್ ಆಗಿರೋ ಏರಿಯಾಗೆ ಬಂದಿದೀವಿ. ಕಮ್ಮಿ ರೂಪಾಯಿಗೆ ಹೋಟ್ಲ್ ಎಲ್ಲಿ ಸಿಗ್ತಾವಣ್ಣ? ಇಲ್ಲಿ 100 ರೂಪೀಸ್ ಸಿಗುತ್ತಾ? ಯಾರು ಹೇಳಿದ್ರು 100 ರೂಪೀಸ್ ಸಿಗಲ್ವಾ? 500 ರೂಪಾಯಿ 500 ರೂಪಾಯಿ ಸಿಗ್ತದಾ? ಇದು ಐಶ್ವರ್ಯ, ಇದು ಕಾಸ್ಟ್ಲಿ ಕಣ. ನಾ ಹುಡುಗಿರ್ದಿಗೆಲ್ಲ ಹೋಗಲ್ಲ. ಐಶ್ವರ್ಯ ಬ್ಲೂ ಸ್ಟಾರ್ ಅಂತ ಯಾವ್ದೋ ಒಂದು ನಮ್ಗೆ ಹೋಟೆಲ್ ಸಿಕ್ತು ಗೈಸ್. ಕೈ ಮುಗಿದು ಕರೆಯೋರು ಯಾರು ಇಲ್ಲ. ಸ್ವಾಗತಂ ಸುಸ್ವಾಗತಂ. ಕಮ್ಮಿ ಮಾಡ್ಕೋತೀರಾ ಸ್ವಲ್ಪ? ಈಗ ಆಫ್ ಸೀಸನ್, ಅದಕ್ಕೆ ನಮ್ ಕಮ್ಮಿ ಕೊಡಿ. ಒಂದ್ 300 ಕೊಡ್ತೀರಾ? ಆಫ್ ಸೀಸನ್ ಅಲ್ವಾ, ಅದಕ್ಕೆ 300ಗೆ ಆಗಲ್ಲ. 500. ಓಕೆ 500. ತರ ಐತೆ ಕಣ ಮೆಟ್ಲು. ಗೋಸ್ಟ್ ಹಂಟಿಂಗ್ ತರ ಅನ್ಸ್ತೈತೆ. ಸ್ಮೆಲ್ಲೇನೋ ಇದು ಸ್ವಲ್ಪ ಸ್ಮೆಲ್ ಇದೆ ಗೈಸ್. ಚೀಪೆಸ್ಟ್ ಹೋಟ್ಲ್ ಅಲ್ಲಿ ಬೆಡ್ ತಿಂಬೆಲ್ಲ ಇಲ್ಲೇ ಹಾಕಿದ್ದಾರೆ. ಇಲ್ಲಿ ನೋಡಿ ಪೇಂಟಿಂಗ್ ಇದೆ. ಟೈಟಾನಿಕ್ ಯಾವ ಫಿಲಮ್ ಹೋಯ್ತಾ ಇದೆಯಾ? ಟೈಟಾನಿಕ್. ಎಲ್ಲಿಗೆ ಹೋಗ್ತಾ ಇದೀರಾ? ಟೈಟಾನಿಕ್ ಗೈಸ್. ನಮ್ಮ 500 ರೂಪಾಯಿನ ರೂಮ್ ನೋಡಿ ಹೇಗಿದೆ ಅಂತ. ಯಾವ್ದೋ ಮಲ್ಕೊಂಡೇ ಬಿಟ್ಟ 500 ರೂಪೀಸ್ ಪೇ ಮಾಡಿದೀವಿ ಹೋಟೆಲ್ಗೆ. ಬಂದ್ 5 ನಿಮಿಷಕ್ಕೆ ನಮ್ ರೂಮ್ ನೋಡಿ ಹೆಂಗ್ ಗಲೀಜಾಗಿ ಹೋಗ್ಬಿಡ್ತು. ಒಳ್ಳೆ ಕಷ್ಟ ಕಣಲ್ಲ. ಸೊಳ್ಳೆ ಕಡಿತಾವ. ಬಾಗ್ಲೆಲ್ಲ ಕಟ್ ಆಗ್ಬಿಟ್ಟಿದೆ. ಸ್ವಲ್ಪ ಮಾಡ್ತಾರೆ. ಸ್ವಲ್ಪ ಹೇಳಿದ್ರೆ ಕಿದಾಗೋ ಚಾನ್ಸಸ್ ಜಾಸ್ತಿ ಇದೆ. ಲಾಕ್ ಮಾಡಿ ಮನೆ ಬಂದ್ ಕೂತಿದ್ರು ಬಾಗ್ಲು ಓಪನ್ ಆಗಲ್ಲ ಇವಾಗ. ಆನೆ ಒಳಗಡೆನೆ ಬರಲ್ಲ. ಸೂಲೆ ಬಿಟ್ಕೊಬಿಟ್ಟಿದೆ. ಫ್ಯಾನ್ ಬಿದ್ದಿರೋದು ಆಫ್ ಮಾಡ್ಬಿಡ. ಯಾವ ಕಾಲದ ಹೇಳು ಮೈಕ್ರೋಮ್ಯಾಕ್ಸ್ ಟಿವಿ ಇದು. ಇದು ಟಿವಿ ತರ ಅನ್ಸ್ತಿಲ್ಲ ಟ್ಯಾಬ್ ತರ ಮಾನಿಟರ್ ಅಲ್ಲ, ಸಣ್ಣ ಮಾನಿಟರ್. CPU ಆಗಿನ ಕಾಲದ ಟಿವಿ ಇದು. ಆನ್ ಆಗಲ್ಲ ಕಂಡ್ಬಿಡು. ಏನೇನೋ ಆಮೇಲೆ ನಮ್ ಕೈಲ ಕಟ್ಸ್ಕೊತಾರೆ. ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಡ್ ಗಟ್ಟಿ, ಸ್ವಲ್ಪ ಗಟ್ಟಿ ಇದೆ. ಥಿಂಗ್ಸ್ ಅಲ್ಲಿ ಡೆಮೋಗನ್ ಬರುತ್ತಲ್ಲ ಈಚೆ, ಆ ತರ ಅಪ್ಸೈಡ್ ಡೌನ್ ಆಗ್ಬಿಟ್ಟೈತೆ. ಇನ್ನೊಂದು ವಾಶ್ರೂಮ್ ಡ್ರೈನೇಜ್ ಪೈಪ್ ಅದು ತಲೆ ಮೇಲೆ ಬಿದ್ದಿಲ್ಲ. ಆದ್ರೆ ಟ್ರೇ ಯೂಸ್ ಮಾಡೋ ಸಿಚುಯೇಷನ್ ಅಲ್ಲಿಲ್ಲ, ಕಂಡೀಷನ್ ಅಲ್ಲಿಲ್ಲ. ನನ್ಗೆ ಭಯ ಆಯ್ತೈತೆ. ಎಲ್ಲಿ ಏನಾರ ಯಾವ ತರ ಡೆಮೋಗರ್ಗನ್ ಬಿಟ್ಟೋರದ ಆ ತರ ಇಲ್ಲೆಲ್ಲಾರ ಸೀಲ್ ಗೀಲ್ ಬಿಟ್ಕೊಂಡು ಫ್ಯಾನ್ ಗಿನ್ ಏನಾರ ತಲೆ ಮೇಲೆ ಬಿದ್ದೋದ್ರೆ ಅಂತ. ಇಲ್ಲೆಲ್ಲ ಸ್ವಲ್ಪ ಗ್ರೀನ್ ಪಾಚಿ ಕಟ್ಕೊಬಿಟ್ಟೈತೆ. ಫಿಶ್ ತಂದ್ಬಿಡ್ಬೇಕಲ್ಲಿ. ಫಿಶ್ ನ ತಂದಿ ಕಮೋಡಲ್ ಬಿಟ್ರು ಬದುಕೋಬಹುದು, ಆ ತರ ಇದೆ. ಏನಿಲ್ಲ ಗೈಸ್, ಓಕೆ ಓಕೆ ಓಕೆ. ಆದ್ರೆ ಮೇಲ್ಗಡೆ ಪಾಚಿ ಕಟ್ಕೊಬಿಟ್ಟೈತೆ. ಇಲ್ಲಿ ಸಿಮೆಂಟಿಂಗ್ ಕ್ಲೀನ್ ಆಗಿ ಮಾಡಿಲ್ಲ. ಹಳೆ ಕೊಟ್ಟಿರೋ ದುಡ್ಡಿಗೆ ಪ್ರೈಸ್ಗೆ ಓಕೆ. ಅನ್ಹೈಜೀನ್ ಜಾಸ್ತಿ ಇದೆ. ಜಾಸ್ತಿ ಇದೆ. ಕೊಟ್ಟಿರೋ ಪ್ರೈಸ್ ಇನ್ನೇನು ಮಾಡಕ್ಕಾಗಲ್ಲ. ಸ್ವಲ್ಪ ಪ್ರೈಸ್ ಜಾಸ್ತಿ ಕೊಟ್ಟರು ಇನ್ನೂ ಚೆನ್ನಾಗಿರೋ ರೂಮೇ ಸಿಗುತ್ತೆ. 500 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರೋ ರೂಮೇ ಸಿಗ್ತಾವ, ಆರಾಮಾಗಿ ಕ್ಲೀನ್ ಆಗಿರೋದು. ನೀನ್ ಇಲ್ಲೇ ಇರೋ 24 hours. ನಾನಿವಾಗ 10,000 ರೂಪೀಸ್ ರೂಮ್ಗೆ ಹೋಗ್ಬಿಟ್ಟು ನಾನು ಬರ್ತೀನಿ ಆಗಲ್ಲ. ಗೈಸ್, ನಾನಿವಾಗ ಕಾಸ್ಟ್ಲಿ ಹೋಟೆಲ್ಗೆ ಬಂದಿದ್ದೀನಿ. 100 ವರ್ಷಕ್ಕೂ ಮೇಲಾಗೈತೆ ಈ ಲಲಿತ್ ಮಹಲ್ ಪ್ಯಾಲೇಸ್ ನ ಕಟ್ಟಿ. ಈಗ್ಲೂ ನೋಡಿ ಎಷ್ಟು ಚೆನ್ನಾಗೈತೆ. ಗೈಸ್, ನಮ್ಮ ಕಾಸ್ಟ್ಲಿ ಹೋಟೆಲ್ ಒಳಗಡೆ ಹೋಗೋಣ ಬನ್ನಿ. ನಾನು 10,000 ರೂಪಾಯಿನ ಕೊಟ್ಟು ಲಲಿತ್ ಮಹಲ್ ಪ್ಯಾಲೇಸ್ ನ ಬುಕ್ ಮಾಡಿದೀನಿ. ಬನ್ನಿ ಗೈಸ್, ಒಳಗೋಣ. 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು 13 ಲಕ್ಷನ ಖರ್ಚು ಮಾಡಿ ಈ ಲಲಿತ್ ಮಹಲ್ ಪ್ಯಾಲೇಸ್ ನ ಕಟ್ತಾರೆ. ಗೈಸ್ ಬನ್ನಿ, ಎಲ್ರಿಗೂ ಹಳೆ ಕಾಲದ ಲಿಫ್ಟ್ ಗೆ ಸ್ವಾಗತ ಸುಸ್ವಾಗತ. ಹೋಟೆಲ್ ಗಿಂತ ನಂಗೆ ಲಿಫ್ಟ್ ಸಖತ್ ಇಷ್ಟ ಆಯ್ತು. ಚೆನ್ನಾಗಿದೆ. ಈ ಬಟನ್ ಹೆವಿ ಸಖತ್ತಾಗೈತೆ. ಹಳೆ ಕಾಲದಲ್ಲಿ ರಾಜರ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಲಿಫ್ಟ್ ಇದು. ಇವಾಗ ನೋಡಿ ಲಿಫ್ಟ್ ಅಲ್ಲಿ ಆಟ ಆಡ್ತಾ ಇದೀವಿ ನಾನು ಮತ್ತೆ ಗೌತಮ್. ಇನ್ನೊಂದ್ಸಲ ಹೋಗೋಣ ಮೇಲೆ. ಕೆಳಗ್ ಬಂದ್ವಿ ನೋಡಿ, ಇಲ್ಲಿ ನೋಡಿ ಹೆಂಗ್ ಕುತ್ಕೊ ಹೋಗ್ಬೋದು ಆರಾಮಾಗೆ. ಹಚ್ಚಿದಂಗೆ ಲಿಫ್ಟ್ ಮನೆಗೆ ಹಾಕಿಸ್ಕೊಳ್ಳೋಣ ಅನ್ಸ್ತೈತೆ. ಬರೀ ಇಂತದೆಯ ಏನೋ ಆಯ್ತು ಕಣ. 1+ ಮಾಡಿ ಮತ್ತೆ ಕ್ಲೋಸ್ ಮಾಡ್ಬಿಡಿ. ಮೇಲೆ ಕ್ಲೋಸ್ ಮಾಡಿ ಕೆಳಗ್ ಬರೋದ. ಇದು ಲಲಿತ್ ಮಹಲ್ ಪ್ಯಾಲೇಸ್ ನ ಫಸ್ಟ್ ಫ್ಲೋರ್. ಅಲ್ಲಿ ನೋಡಿ ವಿಸಿಟರ್ಸ್ ನಾಟ್ ಅಲೋಡ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಯಾಕಂತ ಅಂದ್ರೆ ನಂಬರ್ 222ರಲ್ಲಿ ಮಹಾರಾಜರು ಕೂಡ ಇರ್ತಿದ್ರು. ಮೈಸೂರು ಮಹಾರಾಜರು, ಇಂದಿರಾ ಗಾಂಧಿ, ಅಬ್ದುಲ್ ಕಲಾಂ, ಜೊತೆಗೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಕೂಡ ಆ ರೂಮ್ ಅಲ್ಲಿ ಸ್ಟೇ ಆಗಿದ್ರು. ದೊಡ್ಡ ದೊಡ್ಡ VIP ಗಳಿಗೆ ಮಾತ್ರ ಅಲೋ ಮಾಡೋದು ಫಸ್ಟ್ ಫ್ಲೋರ್ ನ. ಅದಕ್ಕೆ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ವಿಸಿಟ್ ಮಾಡಕ್ಕೆ ಬಿಡಲ್ಲ. ಇವಾಗ ರಾಕಿ ಬಾಯಿ ಪ್ಯಾಲೇಸ್ ಗೆ ಬಂದಿದೀವಿ.
ಯಶ್ ಅವ್ರ KGF ಮೂವಿಲಿ ಒಂದು ಸೀನ್ ಬರುತ್ತೆ, ಹಿಂಗ್ ಬಂದು ನಿಂತ್ಕೊಂಡೆಡ್ಕೆ ದಿಸ್ ಈಸ್ ರಾಕೀಸ್ KGF. Rockies KGF. ಗೈಸ್ ಇಲ್ಲಿ ನೋಡಿ, ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲಿ ಎಷ್ಟು ದೊಡ್ಡ ಕ್ಲಾಕ್ ಐತೆ. ಟೈಮ್ ಕರೆಕ್ಟ್ ಆಗಿ ಆಯ್ತಾ? ಟೈಮ್ ಎಷ್ಟಾಯ್ತೋ ಗೊತ್ತಿಲ್ಲ, ವಾಚ್ ಬೇರೆ ಕಟ್ಟಿಲ್ಲ. 5 ನಿಮಿಷ ಫಾಸ್ಟ್ ಐತೆ. ನಾವು ಕೊಟ್ಟಿರೋ ಕಾಸು ತಕ್ಕನಂಗೆ ಐತೆ. ಮತ್ತೆ 5,000 ಆಗಿದ್ರೆ ಇಲ್ಲಿವರೆಗೂ ಇರೋದು 10,000 ಅಲ್ವಾ, ಅದಕ್ಕೆ ಮೇಲಾಯ್ತು. ಅಲ್ಲೊಂದು ಫಿಶ್ ಅಕ್ವೇರಿಯಂ ಇದೆ, ಇಲ್ಲೊಂದು ಫಿಶ್ ಅಕ್ವೇರಿಯಂ ಇದೆ. ನಾವು ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ. ಏನ್ ಕ್ರೇಜಿ ಆಗೈತೆ ನೋಡಿ ಗೈಸ್ ರೆಸ್ಟೋರೆಂಟು. ಸಾಕಾಗೈತೆ. ಫುಲ್ ಎಲ್ಲ ಕಡೆ ಟೇಬಲ್ಸ್ ಗಳಿದೆ. ಗೈಸ್ ನಾವು ರೆಸ್ಟೋರೆಂಟ್ ಅಲ್ಲಿ ಊಟಕ್ಕೆ ನೈಟ್ ಬರ್ತೀವಿ, ನೈಟ್ ಊಟನ ಮಾಡೋಣ. ಮತ್ತೆ ನಾವು ಬುಕ್ ಮಾಡಿರೋ ಸ್ಟೇಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಗೈಸ್ ಈ ಪ್ಯಾಲೇಸ್ ಅಲ್ಲಿ ತುಂಬಾನೇ ಫಿಲಂಗಳು ಶೂಟಿಂಗ್ ಆಗೈತೆ. ಕನ್ನಡ ಫಿಲಂ ಅಲ್ಲಿ ವಿಷ್ಣು ಸರ್ದು ತುಂಬಾ ಫಿಲಂ ಇಲ್ಲೇ ಶೂಟ್ ಆಗಿರೋದು. ಬಂಧನ ಫಿಲಮ್, ಸಿಂಹಾದ್ರಿಯ ಸಿಂಹ ಫಿಲಂ ಅಲ್ಲಿ ವಿಷ್ಣು ಸರ್ ಮನೆ ಇದೇನೆ. ಸಾವುಕಾರ ಫಿಲಂ ಅಲ್ಲಿ ಇಲ್ಲೇನೆ ಮೇಲಿಂದ ಇಳ್ಕೊಂಡೆಲ್ಲ ನಡ್ಕೊ ಬರ್ತಾರಲ್ಲ, ಇಲ್ಲೇನೆ ಅದಾಗಿರೋದು ಶೂಟಿಂಗ್. ಮತ್ತೆ ಕದಂಬ, ಕೋಟಿಗೊಬ್ಬ ಎಲ್ಲಾ ಫಿಲಂಗಳು ಇಲ್ಲೇ ಶೂಟಿಂಗ್ ಆಗಿರೋದು. ಇದೆಷ್ಟು ಚೆನ್ನಾಗಿ ಮಾಡೋರು ನೋಡಿ ಗೈಸ್. ಡಿಸೈನು ಮೆಟ್ಲತ್ಕೊ ಬಂದ್ರೆ ಸರ್ಕಲ್ ಆಗಿ ಈ ಸಿಲ್ವರ್ ಲೈನ್ಗಳು ನೋಡಕ್ಕೆ ಎಷ್ಟು ಚೆನ್ನಾಗೈತೆ ನೋಡಿ. ಇದು ಎಲ್ರಿಗೂ ನಮ್ಮ ಕಾಸ್ಟ್ಲಿ ರೂಮ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಲಲಿತ್ ಮಹಲ್ ಅಲ್ಲಿ 10,000 ರೂಪಾಯಿ ಕೊಟ್ಟು ಒಂದು ಕಾಸ್ಟ್ಲಿ ರೂಮ್ ನ ಬುಕ್ ಮಾಡಿದೀನಿ. ಏನೋ ಮಾತಾಡ್ತಿದ್ಯಾ? ಗೌತಮ್ಗೂ ಪ್ರೈವಸಿ ತುಂಬಾ ಇಂಪಾರ್ಟೆಂಟ್. ಆಗ್ಲಾಕಿದೀನಿ. 10,000 ರೂಪಾಯಿ ಕೊಟ್ಟು ಬುಕ್ ಮಾಡಿರೋ ಬೆಡ್, ಒಂದ್ ಡೈ ಹಾಕಣ. ಫಿಶ್ ಡೈ ಹಾಕ್ಲಾ, ಇದ್ರ ಡೈ ಹಾಕ್ಲಾ? ಪಲ್ಟಿ ಹೊಡಿ. ಯೂಟ್ಯೂಬರ್ಸ್ ಲೈಫ್ ಎಂತದ್ದು ಅಂದ್ರೆ ನೋಡು, ಎಲ್ರು ಗರ್ಲ್ ಫ್ರೆಂಡ್ ಕರ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾವ್ರೆ. ಈ ಬೇವರ್ಸಿ ಬಿಟ್ರೆ ನನ್ಗತಿ ಇಲ್ಲ. ಈ ಬೇಕು ನನ್ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿ ಇಲ್ಲ. ಚೀಪ್ ಹೋಟೆಲ್ಗೆ ಹೋಗಿ ಬೇಜಾರಾಗ್ಲಿಲ್ಲ, ಇಲ್ಲ ಯಾಕೋ ಸ್ವಲ್ಪ ಬೇಜಾರಾಗ್ತಿದೆ. ಬೆಡ್ ನೋಡಿ ಗೈಸ್. ಸತ್ಕಿ ತೋದೇನೋ ಏನ್ ಬಾ ಟೆಸ್ಟ್ ಮಾಡೋ ನೀನು. ಹೆಂಗೈತೆ ಮಚ್ಚಿ? ಫುಲ್ ಮೆತ್ತಗಾಯ್ತಲ್ವಾ? ಯಾವ ಬೆಡ್ ನೋಡ್ಕೊಳ್ಳೋಣ? ಎಮ್ಮೆಟ್ರಿಸ ನಿಮ್ಗೆ ಫುಲ್ ರೂಮ್ ಟೂರ್ ನ ಮಾಡಿಸ್ತೀನಿ ರೀ. ಅದನ್ನ ಎತ್ಕೊಂಡು ಮನೆಗೆ ತಗೋಗಕ್ಕೆ ಇಟ್ಟಿರೋದು. ಇದೇನಂತ ಅಂದ್ರೆ ಸಿಲಿಂಡರ್. ಮನೆ ಸಿಲಿಂಡರ್ ಖಾಲಿ ಆದ್ರೆ ಈ ಸಿಲಿಂಡರ್ ನ ಯೂಸ್ ಮಾಡಬಹುದು ಅಂತ ನೀವ್ ಎತ್ಕೋದ್ರೆ ಕೇಸ್ ಹಾಕ್ತಾರೆ. ಇದು ನೀರು ಇದೆ, ಇಲ್ಲಿ ಏನ್ ಬೇಕಾದ್ರೂ ಇಟ್ಕೋಬಹುದು. ಸ್ವಲ್ಪ ಗಟ್ಟಿ ಆಯ್ತು ಸ್ವಲ್ಪ. ಕುಶನ್ ಹಾಕಿ. ಮತ್ತೆ ಇಲ್ಲೊಂದು ಟಿಪಾಯ್ ಹಾಕಿದ್ದಾರೆ, 2 ಕುಶನ್ ಚೇರ್ ಇದೆ. ನಾವು 5 ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಸರ್ವಿಸ್ ನ ಆರಾಮಾಗಿ ಪಡ್ಕೋಬಹುದು. ಒಂದು ಚಿಕನ್ ಬಿರಿಯಾನಿ ಮತ್ತೆ ಒಂದು ಫುಲ್ ಪ್ಲೇಟ್ ತಂದೂರಿ. ಐಸ್ ಕ್ರೀಮ್ ಇದೆಯಾ ಗುರು? ಇದೆ ಸರ್. 2 ಐಸ್ ಕ್ರೀಮು ಕೊಡ್ತಾರೆ, ಕಾಸು ಕೊಡ್ಬೇಕು. ಫ್ರೀಯಾಗಿ ಬರೀ ಸ್ಟೇಗ್ ಅಷ್ಟೇ ನಾವು ದುಡ್ಡು ಕೊಟ್ಟಿರೋದು. ಗೈಸ್ ನಮ್ಗೆ 5 ಸ್ಟಾರ್ ಹೋಟ್ಲಲ್ಲಿ AC ಸಿಗುತ್ತೆ. ಮಿಸ್ಟರ್ ಮಾಣಿಕ್ಯಂ ಹೋಗಿ 2 ಪಾಯಿಂಟ್ AC ನ ರೈಸ್ ಮಾಡು. ಕೂಲ್ ಆಗಿ ತಣ್ಣಗಿರ್ಬೋದು, ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲೇ ಕೊಟ್ಟವ್ರೆ. ಫ್ಯಾನ್ಗೆ ಇಲ್ಲಿ ಸ್ವಿಚ್ ಆಯ್ತು ನೋಡಿ ಗೈಸ್, ಇಲ್ಲಿ ಫ್ಯಾನ್ ಆನ್ ಮಾಡ್ಕೋಬಹುದು. ಭಯ ಆಯ್ತು ಒಂದ್ ಸೆಕೆಂಡ್. 5,000 ರೂಪೀಸ್ ಕೊಟ್ಟು ಈ ತರ ಭಯ ಪಡ್ಬೇಕಾ ನಾವು? ಆನ್ ಮಾಡ್ಲಾ? ಆನ್ ಆದಟ್ಗೆ ಸೌಂಡ್ ಐತೈತೆ ಮಚ್ಚಿ ಫ್ಯಾನು ಟಕ ಟಕ ಅಂತ. ಇದೆಲ್ಲ ಮಸಾಜಾ? ಮಸಾಜ್ ಮಾಡಿಸ್ಕೊತೀಯಾ? ಮನ್ಸೊಳಗೆ ಯಾರು ಬಿಟ್ಕೊಂಡಿಲ್ಲ, ಬರೀ ಮಸಾಜ್ ಅಷ್ಟೇ. 2,000, 1,700 ಈ ತರ ಎಲ್ಲ ಇದೆ. 700 ರೂಪಾಯಿ ಮಾಡಿಸ್ಕೊತೀಯ? ಮಾಡಿಸ್ತೀನಿ. ಒಳ್ಳೆ ಒಂದು ಡ್ರೆಸ್ಸಿಂಗ್ ಮಿರರ್ನ ಕೊಟ್ಟಿದ್ದಾರೆ. ಬಾಲ್ಕನಿಗೆ ಹೋಗೋಣ ಬನ್ನಿ. ಸ್ವಿಮ್ಮಿಂಗ್ ಪೂಲ್ ಇದೆ. ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಆಟ ಆಡ್ತೀವಿ. ಬಾಲ್ಕನಿಯಿಂದ ಕಾಣಿಸ್ತಾ ಇದ್ ನೋಡಿ. ಈ ಬಿಸಿಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಿದ್ರೆ ಮಜಾನೇ ಬೇರೆ. ಬನ್ನಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಇವಾಗ. ಇದು ಆಪ್ತ ಮಿತ್ರದ ಡೋರ್ ತಾನೆ. ನೈಸ್, ಬನ್ನಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ನಾನು ಜಾರ್ಗ ಬರ್ತೀನಿ. ಇವ್ರು ಕಾಲು ಇಟ್ರು ಅಂದ್ರೆ ಅದೇ ರೋಡು. ಏನಾನ ಮಕ್ಳಿ. ರೂಮ್ ನಂಬರ್ ಎಷ್ಟು ಗೊತ್ತಮ್ಮ ನಮ್ದು? 309. ಈಗ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದೀವಿ, ಪೂಲಲ್ಲಿ ಆಟ ಆಡಕ್ಕೆ. ನಮ್ ರೂಮ್ ನೋಡಿ ಅದೇ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲಾ ರೂಮ್ಗಳು ಈ ಕಡೆಯಿಂದ ಒಂದೇ ತರ ಕಾಣಿಸ್ತೈತೆ. ನಮ್ ರೂಮ್ ಯಾವ್ದು ಕನ್ಫ್ಯೂಸ್ ಆಗ್ತೈತೆ ನನಗೆ. ನೋಡಿ, ನಾವು 10,000 ರೂಪಾಯಿನ ಕೊಟ್ರೆ 5 ಸ್ಟಾರ್ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಆಟ ಆಡ್ಬೋದು. ನಾನಿಲ್ಲ, ನೀರ್ಗಿಳಿಯಲ್ಲ, ನಾನು ಇನ್ನೂ ಚಿಕ್ಕ ಹುಡುಗ, ನನ್ಗೆ ಭಯ ಆಗುತ್ತೆ ಅಂತ ಅವನೇ. ಯಾಕೆ ಬಾರೋ, ಆಡು ನನ್ ಮನ್ಸಿಲ್ಲ. ಇಂಥ ಫ್ರೆಂಡ್ಶಿಪ್ ನ ಮಾಡಿ ನಾವು ತಪ್ಪು ಮಾಡೋದು. ನಿಧಾನಕ್ಕೆ ಬಿಡು ಗೈಸ್. ಇಲ್ಲಿ ನೋಡಿ 5.3 ಐತೆ ನೀರು. ಇಲ್ಲಿ ನೋಡಿ 5.9. ಅಲ್ಲಿ ಕೊನೆವರೆಗೂ ಹೋದ್ರೆ ಅಲ್ಲಿ ಫುಲ್ಲು ಡೀಪ್ ಐತೆ.
ಲೋ ಅಲ್ಲಿ 9.3 ಫೀಟ್ ಹೈಟ್ ಐತೆ ಅಂತಲ್ಲಿ ಬಿಡಲ್ಲ ಮುಳುಗಿಸ್ಕೋತಾಯ್ತಾ ಈಜೋಡಕ್ ಬರಲ್ವಾ ಥೂ ಗರ್ಲ್ ಫ್ರೆಂಡ್ ಕರ್ಕೊಂಡ್ಬರ್ಬೇಕಿತ್ತು, ಇವನ್ನ ಕರ್ಕೊಂಡ್ಬಂದ್ಬಿಟ್ಟು ವೇಸ್ಟ್ ಫೆಲೋ. ಹೋಗ ಆಯ್ತು, ವಿಡಿಯೋ ಮಾಡ್ಕೊಳ್ಳೋ ಹೋಯ್ತೀನಿ ನಾನು. ಇಲ್ಲ, ನನ್ನ ಗರ್ಲ್ ಫ್ರೆಂಡ್ ಬೇಡ, ಗೌತಮ್ನೇ ಬೇಕು. ಗೈಸ್, ಒಬ್ಬನೇ ಪೂಲ್ ಒಳಗೆ ಆಟ ಆಡಕ್ಕೆ ಬೋರ್ ಆಗ್ತಾ ಇದೆ. ಗೌತಮ್ನ ಬಾರೋ ಅಂತಂದ್ರೆ ಬರ್ಲಿಲ್ಲ, ಎಷ್ಟು ಹಿಂಸೆ ಮಾಡಿದ್ರು. ಗೈಸ್, ನೀವು 5 ಸ್ಟಾರ್ ಹೋಟೆಲ್ಗೆ ಬುಕ್ ಮಾಡಿದೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ, ಜೊತೆಲಿ ಎಂಥವ್ರನ್ನ ಕರ್ಕೊಬತ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅನ್ನೋದನ್ನ ಇವತ್ತು ಗೌತಮ್ ಪ್ರೂವ್ ಮಾಡಿದ್ದಾನೆ. ಅಲ್ಲಿ ನೋಡಿ ಫೌಂಟೇನ್ ಹರಿತೈತೆ, ಪ್ಯಾಲೇಸು ಇದೆ, ರಾಜನೂ ಇದ್ದಾನೆ, ರಾಣಿ ಒಬ್ಬಳೆ ಮಿಸ್ಸಿಂಗು, ಮಂತ್ರಿ ಸೇರ್ಕೊಬಿಟ್ಟಿದ್ದಾನೆ ನನ್ನ ಜೊತೆ ಮಂತ್ರಿ. ಆಗ್ಲೇ ನಿಮ್ಗೆ ಕಮ್ಮಿ ರೂಪಾಯಿ ಹೋಟೆಲ್ದು ವಾಶ್ರೂಮ್ನ ತೋರಿಸಿದೀನಿ, ಎಷ್ಟು ಗಲೀಜಾಗಿತ್ತು ಅಂತ. ಬಟ್ ಇವಾಗ ಕಾಸ್ಟ್ಲಿದು ವಾಶ್ರೂಮ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಫುಲ್ ನೋಡಿ, ನೆಲ ಎಲ್ಲ ಕ್ಲೀನಾಗಿ ಐತೆ, ಒಂಚೂರು ಒದ್ದೇನೂ ಆಗಿಲ್ಲ. ವಾಶ್ರೂಮ್ ಕಮೋಡ್ ನೋಡಿ, ಮೈಸೂರು ಸ್ಯಾಂಡಲ್ ಸೋಪ್ನ ಇಟ್ಟಿದ್ದಾರೆ. ಗೌತಮ್, ನಿಂಗೆ ಸಂತೂರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ಹುಡುಗಿ ಇಷ್ಟ ತಾನೆ? ಇಲ್ವಾ? ಮಮ್ಮಿ, ನನ್ನ ಮಮ್ಮಿ ಸೂಪರ್ ಸ್ಟಾರ್. ನೋಡಿ, ಸ್ನಾನ ಮಾಡಕ್ಕೆ ಇಷ್ಟ ಆಗಲ್ಲ ಜಾಗ ಐತೆ. ಇನ್ನೊಂದ್ ಸ್ವಲ್ಪ ವಾಶ್ರೂಮ್ ಸ್ವಲ್ಪ ದೊಡ್ಡ ಇರ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಗೌತಮ್ ಕಾಣಿಸ್ಬಾರ್ದು ಅಂದ್ರೆ ಈ ತರ ಹೊಚ್ಕೊಂಡು ನಾನು ಒಳಗಡೆ ಸ್ನಾನ ಮಾಡ್ಕೊತೀನಿ. ಬಾತ್ ಟಬ್ ಕೊಟ್ಟಿಲ್ಲ ನಂಗೆ, ಅದೇ ಬೇಜಾರಾಗ್ತೈತೆ. 5 ಸ್ಟಾರ್ ಹೋಟೆಲ್ ಅಷ್ಟು ದುಡ್ಡು ಕೊಟ್ಟಿದೀವಿ, ಬಾತ್ ಟಬ್ ಒಂದ್ ಇರ್ಬೇಕಿತ್ತು, ಮತ್ತೆ ವಾಶ್ರೂಮ್ ದೊಡ್ಡ ಇರ್ಬೇಕಿತ್ತು. ಅದೊಂದೇ ನಂಗೆ ಇಷ್ಟ ಆಗದಿರೋದು. ಬೇಜಾರಾಯ್ತು ಅಂತಂದ್ರೆ ಗೈಸ್, ರೂಮಿಂದ ಹೊರಗಡೆ ಬಂದು ಇಲ್ಲಿ ಕುತ್ಕೋಬಹುದು. ಪ್ಯಾಲೇಸ್ ಒಳಗಡೆನೆ ಮರಗಳೈತೆ, ತಣ್ಣಗೈತೆ. ನೋಡು, ಚೀತಾ ಗೈಸ್, ಅಲ್ಲಿ ನೋಡಿ ಲವ್ ಬರ್ಡ್ಸ್ಗಳು ಲವ್ ಮಾಡ್ತಿದಾವೆ. ಗೈಸ್, ನಾವಿವಾಗ ಪ್ಯಾಲೇಸ್ ಒಳಗಡೆ ಚೆನ್ನಾಗಿ ತಿನ್ನಕ್ ಬಂದಿದೀವಿ. ಎಷ್ಟು ಬೇಕಾದ್ರೂ ತಿನ್ಬೋದು, ಬೊಫೆ. ಗೌತಮ್ ರೆಡಿನ ತಿನ್ನಕ್ಕೆ? ಮಚ್ಚಿ ಕಾಸೆಲ್ಲ ವಸೂಲಿ ಮಾಡಬೇಕು. ಬನ್ನಿ ಗೈಸ್, ಹೋಗೋಣ ತಿನ್ನೋಣ. 1 ಟೈಮ್ ಫುಡ್ನ ನಮಗೆ ಅವರು ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ ನಾವು ರೂಮ್ನ ಬುಕ್ ಮಾಡಿದ್ರೆ. ಎಲ್ಲ ಇಟ್ಟಿದ್ದಾರೆ, ಎಷ್ಟು ಬೇಕಾದ್ರೂ ತಿನ್ಬೋದು. ಅದ್ರಲ್ಲಿ ಸ್ವಲ್ಪ ಐಟಮ್ಸ್ಗಳನ್ನ ಮಾತ್ರ ಹಾಕೊಬಂದಿದ್ದೀನಿ. ಗೈಸ್, ನಮ್ಮ ಊಟ ಎಲ್ಲ ತಿಂದಾದ್ಮೇಲೆ ಫ್ರೂಟ್ಸ್ ಕೂಡ ಇದೆ. ಇದೇನು ಅಂತ ನನಗೂ ಗೊತ್ತಿರಲಿಲ್ಲ, ಹೊಸದಾಗಿತ್ತು. ಮಿಲ್ಕ್ ಮತ್ತು ಕಾರ್ನ್ಫ್ಲೆಕ್ಸ್ ಅಂತೆ, ಹೊಸ್ದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ಎತ್ತಾಕೊಂಡೆ. ಗೈಸ್, ನಾವು ತಿರ್ಗಾ ಸಂಜೆ ಬಂದಿದ್ದೀವಿ ಲಿಫ್ಟಲ್ಲಿ ಆಟ ಆಡ್ಕೊಳಕ್ಕೆ. ಮಕ್ಕಳಿಗೆ ಲಿಫ್ಟ್ ನಲ್ಲಿ ಕೆಳಗಿಂದ ಮೇಲಿಂದ ಕೆಳಗೆ ಬರೋದಂದ್ರೆ ಬಹಳ ಇಷ್ಟ. ಕಾಫಿ ಕುಡಿಯಕ್ಕೆ ಹೋಗಿದ್ವಿ ಕೆಳಗೆ, ಸ್ವಲ್ಪ ಆಟ ಆಡ್ಕೊಳ್ಳೋಣ ಅನ್ಸ್ತು, ಅದಕ್ಕೆ ಬಂದ್ವಿ. ಇಂಗ್ಲೆಂಡ್ ಇಂದ ತರಿಸ್ಕೊಂಡಿರೋದು ಇಲ್ಲಿ. ರಾಯಲ್ ಹೈನೆಸ್ ಮಹಾರಾಜಾ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಫೋರ್ಟ್. During the year of 1921, the rift was modernized by Lalita Mahal Palace. ಇವಾಗ ಜಿಮ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಒಳ್ಳೆ ಗೋಸ್ಟ್ ಜಾಗ ಇದ್ದಂಗೆ ಐತೆ ಇದು. ಇಲ್ವಾ ಮನುಷ್ಯ ಇಲ್ಲಿ ವಿಜಯ ರಾಜೇಂದ್ರ ಬಹದ್ದೂರ್ ನೋಡ್ದಂಗ ಆಗ್ತೈತೆ. ಮೇಲ್ಗಡೆ ಹೊಟ್ಟೋಗೋಣ. ರಾಜ ವರ್ಮ ಹಾಂಟೆಡ್. ಗೈಸ್, ನಾವು ಇವಾಗ ಹಾಂಟೆಡ್ ಜಿಮ್ ಒಳಗಡೆ ಹೋಗ್ತಾ ಇದೀವಿ. ಇಡೀ ಇದು ಸ್ಟೇ ಅಲ್ಲಿ ನಾವಿಬ್ರೇ ಅನ್ಸುತ್ತೆ ಜಿಮ್ ಬಂದಿರೋರು. ಏನೋ ಇದೆಲ್ಲ, ನಾನು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನಾದ್ರೂ ಇರುತ್ತೆ ಅನ್ಕೊಂಡಿದ್ದೆ. ಲೈಟ್ ಎಲ್ಲ ಹೋಗ್ಲಿ. 5 ಸ್ಟಾರ್ ಹೋಟೆಲ್ ಒಳಗಡೆ ಈ ತರ ಜಿಮ್. ಇಲ್ಲೊಂದ್ ಥ್ರೆಡ್ಮಿಲ್ ಐತೆ, ಅಲ್ಲೊಂದ್ ಸೈಕ್ಲಿಂಗ್ ಐತೆ. ಗೌರ್ಮೆಂಟ್ ಪಾರ್ಕ್ಗಳಲ್ಲಿ ಜಿಮ್ ಇಟ್ಟಿರ್ತಾರಲ್ಲ, ಅದೇ ಜಾಸ್ತಿ ಇರುತ್ತೆ. ಮೊಟ್ಟೆ ಬಾಳೆಹಣ್ಣೆಲ್ಲ ತರ್ಸಿದ್ವಿ. ಏನ್ ಮಾಡಕ್ ಆಗುತ್ತೆ ಈ ಎಕ್ವಿಪ್ಮೆಂಟ್ಸ್ ಅಲ್ಲಿ, ಯೋಚನೆ ಮಾಡಿ ಟ್ರೈ ಮಾಡೋಣ ಇರಿ. ರುದ್ರಸ ಅದು ಉಂಟೋಗ್ಬಿಡುತ್ತೆ ಅನ್ಸುತ್ತೆ. ಇಲ್ಲಿ ವರ್ಕೌಟ್ ಮಾಡೋದು ವೇಸ್ಟ್ ಗೈಸ್, ಆಗಲ್ಲ. ಇಲ್ಲಿ ಜಿಮ್ಗೆ ನಾನು 5ಗೆ -5 ಕೊಡ್ತೀನಿ. ಇವಾಗ ನೈಟ್ ರೂಮಲ್ಲಿ ನೆಟ್ಫ್ಲಿಕ್ಸ್ನ ಹಾಕೊಂಡು ನೆಟ್ಫ್ಲಿಕ್ಸ್ ಮೂವಿ ನೋಡ್ಕೊಂಡು ಚಿಲ್ ಮಾಡ್ತೀವಿ. ಯಾವ್ದಾದ್ರು ಒಳ್ಳೆ ಕನ್ನಡ ಫಿಲಮ್ ಹಾಕೋಣ. ನಾವು ಜೀವನದಲ್ಲಿ 100 ರೂಪಾಯಿ ಚಾಪೆ ಮೇಲೆ ಮಲ್ಕೋತೀವೋ, ಇಲ್ಲ ಅಂದ್ರೆ 10,000 ರೂಪಾಯಿ ಬೆಡ್ ಮೇಲೆ ಮಲ್ಕೋತೀವೋ ಅನ್ನೋದಕ್ಕಿಂತ ನೆಮ್ಮದಿಯಾಗಿ ಮಲ್ಕೋತೀವ ಅನ್ನೋದೇ ಮ್ಯಾಟರ್ ಆಗುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು.